ದೊಡ್ಡತ್ತೆ ದೊಡ್ಡತ್ತೆ ಏನ್ ಹೀಗ್ ಮೈ ಮರ್ತ್ ನಿಂತಿದ್ದೀರಾ? ಏನಿಲ್ಲಮ್ಮ ಚಾನ್ಸಿ. ದೊಡ್ಡತ್ತೆ, ನಾನ್ ಝಾನ್ಸಿ ಅಲ್ಲ ಅನಿತಾ. ವೋಟ್ ಮಾಡೋ ಟೈಮಲ್ಲೂ ಹೀಗೆ ಮೈ ಮರ್ತ್ ಬಿಟ್ಟಿರಾ? ವೋಟ್ ನನಗೆ ಹಾಕ್ಬೇಕು, ಚೆನ್ನಾಗ್ ನೆನ್ಪಿರ್ಲಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಏನ ಇವಳ ಓಟು ಬೇಕು ಅಂದ್ರೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು, ಅದು ಬಿಟ್ಟು ನನಗೆ ಆರ್ಡರ್ ಮಾಡ್ತಿದ್ದಾಳಲ್ಲ. ಝಾನ್ಸಿ ನಿಮ್ ಬಗ್ಗೆ ಇಷ್ಟೆಲ್ಲ ಹೊಗಳ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ನೀವು ಎಷ್ಟೆಲ್ಲ ಪ್ರೀತಿ ಸಂಸ್ಕಾರ ಕೊಟ್ಟಿದ್ದೀರಾ ಅಂತ ಇದ್ರಲ್ಲಿ ಅರ್ಥ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಅವಳಿಗೆ ಆತರ ಏನು ಮಾಡಿಲ್ಲ, ಯಾವ ಪ್ರೀತಿನೂ ಕೊಟ್ಟಿಲ್ಲ. ಏನ್ ಆಂಟಿ ನೀವು ಅಲ್ಲಿ ಝಾನ್ಸಿ ನಿಮ್ ಬಗ್ಗೆ ನೀವ್ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ ಅವ್ರ ಅಭಿಪ್ರಾಯ ಹಂಚ್ಕೊಳ್ಬೇಕಾದ್ರೆ ನಿಮ್ದು ಎಷ್ಟು ದೊಡ್ಡ ಮನ್ಸು ಅಂತ ಅಲ್ಲೇ ಅನ್ನಿಸ್ತಾ ಇತ್ತು. ಆದ್ರೆ ಇಲ್ಲಿ ನೋಡಿದ್ರೆ ನೀವು ಅಷ್ಟೆಲ್ಲ ಪ್ರೀತಿ ಕೊಟ್ಟು ನೆನಪುಗಳನ್ನ ಕೊಟ್ಟು ಏನು ಮಾಡೇ ಇಲ್ಲ ಅಂತ ಇದ್ದೀರಲ್ಲ ಆಂಟಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಬಗ್ಗೆ ಗೌರವ ಇನ್ನೂ ಜಾಸ್ತಿ ಆಗೋಯ್ತು ನಮ್ಗೆ ಆಂಟಿ. ನೀವ್ ಎಷ್ಟು ದೊಡ್ಡ ಮನ್ಸು ಅಂತ ಈಗ ಅರ್ಥ ಆಗ್ತಾ ಇದೆ. ಸೂಪರ್ ಆಂಟಿ ನೀವು. ಆಂಟಿ ನಿಮ್ನ ನೋಡ್ತಾ ಇದ್ರೆ ಎಲ್ಲಾನು ಮಾಡಿ ಏನು ಕ್ರೆಡಿಟೇ ತಗೊಳ್ದೇ ಇರೋ ಎಲೆ ಮರೆ ಕಾಯಿ ತರ ಕಾಣಿಸ್ತಾ ಇದ್ದೀರಾ. ನೀವು ಮಾಡಿದ್ರ ಬಗ್ಗೆ ಮಾಡೋದ್ರ ಬಗ್ಗೆ ಹೇಳ್ಕೊಳ್ಳೋ ಕ್ಯಾಟಗರಿನೇ ಅಲ್ಲ ಅಂತ ನಮ್ಗೆ ಅರ್ಥ ಆಗ್ತಿದೆ ಬಿಡಿ. ಹಾಗಾದ್ರೆ ಸೋಲೋ ಚಾನ್ಸಿಗೆ ನಿಮ್ದೊಂದು ವೋಟ್ ಅಂತ ಆಯ್ತು ಬಿಡಿ. ಇಲ್ಲ ಅದು ಏನ್ ಚಾರು ಮೇಡಮ್ ಹಿಂಗ್ ಕೇಳ್ತಾ ಇದ್ದೀರಾ? ಅವರು ಝಾನ್ಸಿ ಅವ್ರಿಗೆ ಕೊಟ್ಟಿರೋ ಪ್ರೀತಿ, ವಿಶ್ವಾಸ, ಧಾರೆ ಎರೆದಿರೋ ಅನುಭವ ಇದನ್ನೆಲ್ಲ ಪಾಪ ಬಾಯ್ ಬಿಟ್ಟು ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನು ಓಟ್ ಹಾಕ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ತಾರಾ? ಅವರು ಬಾಯ್ ಬಿಟ್ಟು ಹೇಳಲ್ಲ, ಓಟ್ ಹಾಕ್ತಾರೆ. ಆದ್ರೂ ಆಂಟಿ ಝಾನ್ಸಿ ಅವ್ರು ಹೇಳ್ದಂಗೆ ನೀವು ಗ್ರೇಟ್ ಬಿಡಿ ಆಂಟಿ, ಸೂಪರ್ ನೀವು. ಒಂದೆರಡು ದಿನ ನಿಮ್ ಜೊತೆಲಿದ್ರೆ ನಮ್ ಜೀವನಕ್ಕಾಗೋಷ್ಟು ಮಾರ್ಗದರ್ಶನ ಸಿಗುತ್ತೆ ಅಂತ ಅನಿಸ್ತಿದೆ. ನನ್ಗೆ ನನ್ ಮಗುಗೆ ನಿಮ್ಮಲ್ಲಿರೋ ಗುಣಗಳೇ ಬರ್ಲಿ ಅಂತ ಆಶೀರ್ವಾದ ಮಾಡಿ ಆಂಟಿ. ಒಳ್ಳೆದಾಗ್ಲಿ ಆಂಟಿ. ಈ ಕತೆ ಮುಗೀತು, ಓಟ್ ಬೀಳುತ್ತೆ, ಮುಂದಿನ ಕೆಲಸ ಮಾಡೋಣ. ದೊಡ್ಡತ್ತೆ ದೊಡ್ಡತ್ತೆ ಏನ್ ಹೀಗ್ ಮೈ ಮರ್ತ್ ನಿಂತಿದ್ದೀರಾ? ಏನಿಲ್ಲಮ್ಮ ಚಾನ್ಸಿ. ದೊಡ್ಡತ್ತೆ, ನಾನ್ ಝಾನ್ಸಿ ಅಲ್ಲ ಅನಿತಾ. ವೋಟ್ ಮಾಡೋ ಟೈಮಲ್ಲೂ ಹೀಗೆ ಮೈ ಮರ್ತ್ ಬಿಟ್ಟಿರಾ? ವೋಟ್ ನನಗೆ ಹಾಕ್ಬೇಕು, ಚೆನ್ನಾಗ್ ನೆನ್ಪಿರ್ಲಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಏನ ಇವಳ ಓಟು ಬೇಕು ಅಂದ್ರೆ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು, ಅದು ಬಿಟ್ಟು ನನಗೆ ಆರ್ಡರ್ ಮಾಡ್ತಿದ್ದಾಳಲ್ಲ. ದೊಡ್ಡ ಮಾವ, ನೀನಾ? ಏನ್ ಸಮಾಚಾರ? ಎಲೆಕ್ಷನ್ ವಿಷಯ ಬಿಟ್ಟು ಬೇರೆ ಏನಿದೆ ದೊಡ್ಡ ಮಾವ? ಓಹೋ, ಈ ಮನೆ ಮನೆ ಪ್ರಚಾರ ಅಂತ ಹೇಳ್ತಾರಲ್ಲ, ಹಾಗೆ 1 to 1 ಮೀಟ್ ಮಾಡಿ ಪ್ರಚಾರ ಮಾಡ್ತಾ ಇದೀಯಾ? ಹೌದು ದೊಡ್ಡ ಮಾವ. ಅಟ್ಲೀಸ್ಟ್ ಒಂದ್ ವೋಟ್ ಆದ್ರೂ ತಗೋಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ಆದ್ರೂ ಇದೊಂಥರ ವ್ಯರ್ಥ ಪ್ರಯತ್ನ ಅಂತ ನನ್ನ ಅನಿಸಿಕೆ. ನಿನ್ನ ಮನಸ್ಸಿನ ಸಮಾಧಾನಕ್ಕೆ ಟ್ರೈ ಮಾಡು. ಹಾಗಿದೆ ದೊಡ್ಡ ಮಾವ, ನಿಮ್ ಓಟು? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ನನ್ನ ಓಟು ಅನಿತಾಗೆ ಫಿಕ್ಸು. ನಾನು ಒಂಥರ ನಿಷ್ಠ ಕಾರ್ಯಕರ್ತ ಇದ್ದಾಗೆ, ಪಕ್ಷಾಂತರ ಮಾಡೋ ಲೀಡರ್ ಅಲ್ಲ. ನೀನ್ ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರು ಕೂಡ ನನ್ನ ಓಟು ಅನಿತಾಗೆ. ನೀವೇ ಈಗ ಹೇಳಿದ್ಮೇಲೆ ನನ್ ಸೋಲನ್ ಯಾರ್ ತಾನೇ ತಡೆಯಕ್ಕಾಗುತ್ತೆ ದೊಡ್ಡ ಮಾವ? ಗುಡ್ ಗುಡ್. ಎಷ್ಟು ಬೇಗ ವಾಸ್ತವನ ಅರ್ಥ ಮಾಡ್ಕೊಂಡೆ. ನೀನು ಗೆಲ್ಲೋದಿರ್ಲಿ, ಒಂದು ಓಟು ತಗೊಳ್ಳೋದು ಕಷ್ಟ ಕಣಮ್ಮ. ಅದ್ ಸರಿ, ನೀನು ಸೋತ್ ಮೇಲೆ ಈ ಮನೆ ಬಿಟ್ಟು ಹೋಗಿ ಏನ್ ಮಾಡ್ತೀಯಾ? ಇನ್ನೇನ್ ಮಾಡ್ಲಿ ದೊಡ್ಡ ಮಾವ, ಸ್ವಲ್ಪ ದಿನ ಬಾಂಬೆಗೆ ಹೋಗ್ತೀನಿ. ಏನ್ ದೊಡ್ಡ ಮಾವ
ತುಂಬಾ ಖುಷಿಯಾಗಿದ್ದೀರಾ? ಏನ್ ವಿಷಯ? ಅಯ್ಯೋ ಬಿಡಮ್ಮ, ಬಾಂಬೆ ಅಂತ ಹೆಸರು ಕೇಳಿದ ತಕ್ಷಣ ಮನ್ಸಲ್ಲಿ ಏನೋ ಒಂಥರ ಪುಳಕ, ಹಳೆ ನೆನಪುಗಳು, ಅದೆಲ್ಲ ಬಿಡಮ್ಮ. ಹೌದು ದೊಡ್ಡ ಮಾವ, ಬೀಚಲ್ಲಿ ಕೈ ಕೈ ಹಿಡ್ಕೊಂಡು ಅಲೆಗಳ ಮಧ್ಯೆ ನಡ್ಕೊಂಡು ನಗ್ತಾ ಹೋಗ್ತಿದ್ರೆ ಒಂಥರ ಹಿತ ಅಲ್ವಾ? ಹಾಗೆ ದಾದರಿಂದ ಬಾಯಂದರ್ವರ್ಗೂ ನೀರಾ ರೋಡಿಂದ್ರವರ್ಗೂ ಜೊತೆ ಜೊತೆಯಾಗಿ ನಡ್ಕೊಂಡು ಹೋಗಿದ್ದು ನೆನ್ಪಾಯ್ತು. ಈ ಡೈಲಾಗ್ ಹೇಳ್ತಾ ಇದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಬ್ಲ್ಯಾಕ್ ಅಂಡ್ ವೈಟ್ ನೆನ್ಪುಗಳು ಕಲರ್ ಕಲರ್ ಆಗಿ ಹಾಟಲ್ಲಿ ಅಚ್ಚೆ ಹಾಕಿ ಉಳ್ಕೊಂಡಿರೋ ತರ ಒಂಥರ ರೋಮಾಂಚನ ಆಗ್ತಿದೆ ಅಲ್ವಾ ದೊಡ್ಡ ಮಾವ? ಅದು ನೀನ್ ಏನ್ ಮಾತಾಡ್ತಾ ಇದೀಯಾ? ಏನಿಲ್ಲ ದೊಡ್ಡ ಮಾವ, ನನ್ಗೆ ಬಾಂಬೆ ಮಿಠಾಯಿ ನೆನ್ಪಾಗ್ತಿತ್ತು. ಅಂದ್ರೆ ಅಯ್ಯೋ ಅದ್ ಬಿಡಿ ದೊಡ್ಡ ಮಾವ, ನಾನು ಇವತ್ ಕಷ್ಟಪಟ್ಟು ಒಂದು ಶಾರ್ಟ್ ಮೂವಿ ಶೂಟ್ ಮಾಡಿದೀನಿ. ಅದನ್ನ ಒಂದೇ ಒಂದ್ಸಲ ನೀವು ನೋಡಿ ಹೇಗಿದೆ ಅಂತ ಹೇಳ್ತೀರಾ? ನನಗಿಲ್ವಾ? ನಾನೇ ಕೊಡ್ಬೇಕಾ? ನೀನು ಕೊಡು ಕೊಡು. ಹೇಗಿದೆ ದೊಡ್ಡ ಮಾವ? ಇದು ಇದು ನಿನ್ ಕೈಲಿದೆ ಅಂತ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಏನಾದ್ರೂ ಅನ್ಕೊಳ್ಳಿ ದೊಡ್ಡ ಮಾವ, ಆದ್ರೆ ಓಟ್ ಮಾತ್ರ. ಓಟ್ ಬೇಕಾ? ಓಟು ಹಾಕ್ತೀನಿ. ಎಲ್ಲ ಡಿಲೀಟ್ ಮಾಡಿದೀನಿ. ನನಗ್ ಭಯ ಪಡಿಸ್ತೀಯಾ? ನಾನು ಭಯ ಪಡಿಸೋನೇ ಹೊರತು ಭಯ ಪಡೋನಲ್ಲ. ಇವಾಗೇನ್ ಮಾಡ್ತೀಯಾ? ಹೆಂಗೆ ನಾವು ಹೆಂಗೆ ಹೆಂಗೆ ನಾವು ಹೆಂಗೆ ಹೆಂಗೆ ನಾವು ಹೆಂಗೆ 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 ಏನ್ ದೊಡ್ಡ ಮಾವ ಹೀಗ್ ಮಾಡ್ಬಿಟ್ರಿ? ಸರಿ ಕೊಡಿ ದೊಡ್ಡ ಮಾವ. ಶಾಕ್ ಆಯ್ತಾ ದೊಡ್ಡ ಮಾವ? ಇದು ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಅಷ್ಟೇ ಅಲ್ಲ, ಇಮೇಲ್ ಅಲ್ಲಿ ಕೂಡ ಇಟ್ಟಿದ್ದೀನಿ. ಡಾನ್ಸ್ ಮಾಡ್ತಿರೋ ಡಾನ್ಸು ಅದ್ ಹೇಗ್ ಮಾಡಿದ್ದು? ಹೆಂಗೆ ನಾವು ಹೆಂಗೆ 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 ಹೆಂಗೆ ನಾವು ಹೆಂಗೆ. ಅಯ್ಯೋ ದೊಡ್ಡ ಮಾವ ಎಲ್ಲೋದ್ರು? ನಾನು ಇಲ್ಲಿದ್ದೀನಮ್ಮ. ಅಯ್ಯೋ ದೊಡ್ಡ ಮಾವ ಎದ್ದೇಳಿ, ಏನ್ ಮಾಡ್ತಿದ್ದೀರಾ? ಏನ್ ದೊಡ್ಡ ಮಾವ, ದೊಡ್ಡವ್ರು ಚಿಕ್ಕವ್ರ ಕಾಲಿಗೆ ಬಿದ್ರೆ ಆಯಸ್ ಕಡಿಮೆ ಆಗುತ್ತೆ ಅಂತ. ನೀನ್ ಆ ವಿಡಿಯೋನ ಡಿಲೀಟ್ ಮಾಡದೇ ಇದ್ರೆ ನನ್ಗೆ ಆಯುಷ್ಯನೇ ಇರಲ್ಲ ಕಣಮ್ಮ. ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡಮ್ಮ. ಇರ್ಲಿ ಬಿಡಿ ದೊಡ್ಡ ಮಾವ, ಬಾಂಬೆ ಮಿಠಾಯಿಗೆ ನೀವು ಪೋಣಿಸ್ಕೊಟ್ಟಿರೋ ಮುತ್ತಿನ ಹಾರ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಬಿಡಿ. ಅಂತ ಕೆಲಸ ಮಾತ್ರ ಮಾಡ್ಬೇಡಮ್ಮ. ಆ ಶ್ರೀರಾಮಚಂದ್ರನ ಬಿಟ್ರೆ ನಾನೇ ಅನ್ನೋ ತರ ಬಿಲ್ಡಪ್ ತಗೊಂಡಿದ್ದೆ. ಈಗ ಈ ವಿಚಾರ ಏನಾದ್ರು ಗೊತ್ತಾದ್ರೆ ನನ್ ಕತೆ ಮುಗೀತು ಅಂತಾನೆ ಅರ್ಥ. ಹಾಗಿದ್ರೆ ಓಟ್ ಯಾರಿಗೆ ದೊಡ್ಡ ಮಾವ? ಓಟು ಅನಿತಾಗೆ. ಅಲ್ಲ ಅಲ್ಲ, ಓಟು ನಿನ್ಗೆ ಕಣಮ್ಮ. ಕ್ರಮ ಸಂಖ್ಯೆ 2ಕ್ಕೆ. ದೊಡ್ಡ ಮಾವ, ಕ್ರಮ ಸಂಖ್ಯೆ 1 ಆಗ್ಬೇಕು. ಅದು ಅನಿತಾಗ್ ಮಾತ್ ಕೊಟ್ಟಿದ್ದೀನಮ್ಮ. ಅಯ್ಯೋ ಮಾತ್ಗೇನ್ ಬಿಡಮ್ಮ, 1000 ಕೊಡ್ಬೋದು. ನಾನು ಹೇಗಾದ್ರೂ ಮ್ಯಾಜಿಕ್ ಮಾಡಿ ನಿನ್ನ ಹಾರ್ಟ್ ಸಿಂಬಲ್ನ ಮೇಲ್ ಬರೋ ತರ ಮಾಡ್ತೀನಿ. ಆದ್ರೆ ಈ ಶಾರ್ಟ್ ಮೂವಿನ ಮಾತ್ರ ಡಿಲೀಟ್ ಮಾಡ್ಬಿಡಮ್ಮ. ನೀವ್ ನನಗ್ ಓಟ್ ಮಾಡಿದ್ ನೆಕ್ಸ್ಟ್ ಸೆಕೆಂಡ್ ಡಿಲೀಟ್ ಮಾಡ್ತೀನಿ ದೊಡ್ಡ ಮಾವ. ಆದ್ರೆ ನೀವೇನಾದ್ರೂ ಡಬಲ್ ಗೇಮ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಮೂಮೆಂಟ್ ಗ್ರ್ಯಾಂಡ್ ರಿಲೀಸ್ ಮಾಡ್ಬಿಡ್ತೀನಿ. ನೀನ್ ನನಗೆ ಸರಿಯಾದ ಬಾಂಬೆ ಮಿಠಾಯೇ ಕೊಟ್ಟಿರ್ಬೇಕಾದ್ರೆ ನಾನು ಹೇಗಮ್ಮ ಡಬಲ್ ಗೇಮ್ ಮಾಡ್ಲಿ? ಆದ್ರೆ ಡಿಲೀಟ್ ಮಾಡೋದಕ್ ಮುಂಚೆ ಅದು ಪೈರಸಿ ಆಗ್ಲಿ ಲೀಕ್ ಆಗ್ಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಮ್ಮ ಪ್ಲೀಸ್. ಆ ವಿಷಯ ನೀವು ನನಗ್ ಬಿಡಿ ದೊಡ್ಡ ಮಾವ, ಓಕೆನಾ ದೊಡ್ಡ ಮಾವ? ಅಯ್ಯೋ ಒಳ್ಳೆ ಧರ್ಮ ಸಂಕಟಕ್ಕೆ ತಂದು ನಿಲ್ಸ್ಬಿಟ್ಲಲ್ಲಪ್ಪ. ಇವಾಗ ನಾನು ಏನು ಮಾಡ್ಲಿ? ಮೊದ್ಲು ನನ್ನ ತಲೆ ನಾನು ಉಳಿಸ್ಕೋಬೇಕು.
ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇಷ್ಟು ನನ್ ಒಂದು ಓಟ್ ತಾನೆ, ಅದನ್ನ ತಗೊಂಡು ಅವ್ಳು ಗೆಲ್ಲಕ್ಕಾಗುತ್ತಾ? ಇಲ್ಲ ಬಿಡು. ಏನ್ ಮಾಡ್ತಿದ್ಯಾ ಅನಿತಾ? ನನ್ ಭವಿಷ್ಯನ ಬರೆಯೋ ಬಾಕ್ಸ್ನ ಅಂದ್ರೆ ಮತ ಪೆಟ್ಟಿಗೆನ ರೆಡಿ ಮಾಡ್ತಾ ಇದ್ದೀನಿ. ಭವಿಷ್ಯ ಈ ಜೀವ ಇಲ್ದಿರೋ ಬಾಕ್ಸ್ ಅಲ್ಲಿ ಇರಲ್ಲ ಅನಿತಾ. ನಮ್ ಭವಿಷ್ಯ ಅನ್ನೋದು ನಮ್ ಮನ್ಸಲ್ಲಿರುತ್ತೆ. ನಾವ್ ಯಾರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತೀವೋ, ಯಾರನ್ನ ಮನ್ಸಲ್ಲಿ ಆರಾಧನೆ ಮಾಡ್ತಾ ಇರ್ತೀವೋ, ಆ ಭಗವಂತ ಅವ್ರನ್ನೇ ನಮ್ ಜೀವನದಲ್ಲಿ ಜೊತೆ ಆಗೋಗ್ ಮಾಡ್ತಾನೆ. ಅದ್ ಸರಿ ಚಾರು ಮೇಡಮ್, ನಿಮ್ ಮನ್ಸಲ್ಲಿ ಯಾರಿದ್ದಾರೆ? ಇದೇನ್ ರಾಮಾಚಾರಿ ಹೀಗೆ ಕೇಳ್ತಿದ್ಯಾ? ನನ್ನ ನಿದ್ದೆ ಲೆಬ್ಸಿ ಕೇಳಿದ್ರು ನಾನ್ ಹೇಳೋದು ನನ್ ರಾಮಾಚಾರಿ ಅಂತಾನೆ. ಜನ್ಮ ಮಾತ್ರ ಅಲ್ಲ, 7 ಜನ್ಮಕ್ಕೂ ನನ್ ಮನ್ಸಲ್ಲಿ ನನ್ ರಾಮಾಚಾರಿನೇ ಇರ್ತಾನೆ. ಅದ್ ಸರಿ, ನಿನ್ ಮನ್ಸಲ್ಲಿ ಯಾರಿದ್ದಾರೆ? ನೀವೇನ್ ಮೇಡಮ್ ಇಂಥ ಪ್ರಶ್ನೆ ಕೇಳ್ತೀರಾ? ನನ್ ಉಸಿರಾಗಿರೋ ನೀವು ಇಂಥ ಪ್ರಶ್ನೆ ಎಲ್ಲ ಕೇಳಬಾರ್ದು. ನನ್ ಮನ್ಸಲ್ಲಿ ನೀವು ಬಿಟ್ರೆ ಇನ್ಯಾರು ಇರ್ತಾರೆ ಹೇಳಿ? ಅಂದ್ರೆ ನಮ್ಮಿಬ್ರು ಮನ್ಸಲ್ಲೂ ಪ್ರೀತಿ ಮಾತ್ರ ಇದೆ ಅಲ್ವಾ? ಹೌದು. ನಮ್ಮಿಬ್ರು ಮಧ್ಯೆ ನಾನ್ ನಿನ್ನ ಗೆಲ್ಬೇಕು ಅಥವಾ ನೀನ್ ನನ್ನ ಗೆಲ್ಬೇಕು ಅನ್ನೋ ಮಾತೇ ಬರ್ಲಿಲ್ಲ ಅಲ್ವಾ? ಸೋತು ಶರಣಾಗ್ಬೇಕು, ಅದನ್ನೇ ಪ್ರೀತಿ ಅನ್ನೋದು. ಇಲ್ಲಿ ಗೆಲ್ಲೋ ಮಾತೆಲ್ಲಿ ಬರುತ್ತೆ ಮೇಡಮ್? ಕೇಳಿಸ್ಕೊಂಡೆ ಅನಿತಾ, ನಿಮ್ಗೆ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಮಾತ್ರ ಇದೆ, ರಾಗು ಬೇಕು ಅಂತ ಇಲ್ಲ ಅಲ್ವಾ? ಎಲೆಕ್ಷನ್ ಅಲ್ಲಿ ಗೆದ್ರೇನೆ ಅಲ್ವಾ ರಾಗು ಸಿಗೋದು. ನಾನ್ ಹೀಗೆ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ ಅನಿತಾ. ರಾಗುನ ಮನ್ಸಾರೆ ಪ್ರೀತಿ ಮಾಡೋದ್ನ ಕಲಿ, ಅವಾಗ ರಾಗು ತಾನೇ ಒಲಿತಾನೆ. ನಿನ್ನೋಸ್ಕರನೇ ಹೀಗೆಲ್ಲ ಹೇಳ್ತಿದ್ದೀನಿ, ಸ್ವಲ್ಪ ಯೋಚನೆ ಮಾಡು. ಗಂಡ ಅನ್ಸ್ಕೊಂಡವನು ಗೆದ್ದಾಗ ಸಿಗೋ ಟ್ರೋಫಿ ಅಲ್ಲ ಅನಿತಾ ಅವ್ರೆ. ಅವನು ಹೆಂಡತಿನ ಪ್ರೀತಿಲಿ ಸೋಲ್ಸಿ ಬದುಕಲ್ಲಿ ಗೆಲ್ಸೋ ಹೃದಯ. ಬೇಡಿ ಕಾಡಿ ತಗೊಂಡಾಗ ಪ್ರೀತಿ ಅನ್ಸಲ್ಲ ಅನಿತಾ. ಗಂಡನ್ನ ಗೆಲ್ಬೇಕು ಅಂದ್ರೆ ಅವನ್ ಹೃದಯನ್ ಗೆಲ್ಬೇಕು. ಏನು ನಿನ್ ಪ್ರಾಬ್ಲಮ್ಮು? ಇವಾಗೇನಪ್ಪ ಸಮಸ್ಯೆ? ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಈ ಒದ್ದಾಟ ತಳಮಳ ಇದೆಲ್ಲ ಕಮ್ಮಿನೇ ಆಗಲ್ಲ ಕಣೋ. ಅದಕ್ಕೆ ತಾನೇ ರಾಮಾಚಾರಿ ಮತ್ತೆ ಇರೋದು. ಅವ್ರು ಸೈಕಲ್ ಗೆಲ್ಲಿಸ್ದಂಗೆ ಎಲೆಕ್ಷನ್ ಅಲ್ಲಿ ಕೂಡ ಗೆಲ್ಲಿಸ್ತಾರೆ ಬಿಡೋ. ಆ ಧೈರ್ಯ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನಾಗುತ್ತೆ ಅಂತ ಆತಂಕನೂ ಇದೆ ಕಣೋ. ನಿನ್ ಹಾರ್ಟ್ ಯಾವತ್ ರಿಸಲ್ಟ್ ಕೊಡ್ತೋ ಅವತ್ತೇ ಜಾನ್ಸಿ ಗೆದ್ದಾಯ್ತು ಕಣೋ. ಆದ್ರೆ ಅದನ್ನ ನೀನೇ ಅರ್ಥ ಮಾಡ್ಕೊಳ್ದೆ ಇಷ್ಟ ಆಡ್ತಿದ್ಯಾ ಅಷ್ಟೇ. ಅಂದ್ರೆ ಒಂದ್ ಹೆಣ್ಣು ಸಂಸಾರ ಅಂದ್ರೆ ಇರಬಹುದು ಕಣೋ. ಆದ್ರೆ ಇಲ್ಲಿ ಪಲ್ಲವಿ ಸಂತೋಷ ಮತ್ತೆ ಸಂಸಾರದ ವಿಷಯನ ನೀನ್ ಮರ್ತ್ ಬಿಟ್ಟಿದ್ಯಾ ಅನ್ಸತ್ತೆ. ಅದಕ್ಕೆ ಕಣ ನೀನು ಒಬ್ಬ ಎಮೋಷನಲ್ ಫೂಲ್ ಅಂತ ಹೇಳೋದು. ಪಲ್ಲವಿ ಪ್ರೀತಿ ಮಾಡಿ ಮದುವೆ ಆಗಿರೋದು. ಅವ್ರವ್ರ ಪ್ರೀತಿನ ಉಳಿಸ್ಕೊಳ್ಳೋದು, ಅವ್ರ ಸಂಸಾರನ ಕಟ್ಕೊಳ್ಳೋದು ಅದು ಅವ್ರ ಜವಾಬ್ದಾರಿ ಕಣ. ಆದ್ರೆ ಒಬ್ಬ ಅಣ್ಣನಾಗಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವೇನೋ. ಅಯ್ಯೋ ದಡ್ಡ, ಯಾರ ಸಂಸಾರನ ಯಾರು ಉಳ್ಸಕ್ಕಾಗಲ್ಲ. ಅವ್ರವ್ರ ಪ್ರೀತಿನ ಅವ್ರವ್ರೇ ಕಾಪಾಡ್ಕೊಬೇಕು. ಪಲ್ಲವಿ ಮತ್ತೆ ಮಿಥುನ್ ಅವ್ರ ಪ್ರೀತಿ ಮತ್ತೆ ಜೀವನ ಅನಿತಾ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದನ್ನ ಮೊದಲು ಮಾಡ್ಕೊಬೇಕು. ಇವತ್ತು ಅವ್ರ ಜೀವನ ಅನಿತಾ ಮೇಲೆ ಡಿಪೆಂಡ್ ಆಗಿದೆ ಅನ್ಕೊಂಡಿರೋ ಅವರು ನಾಳೆ ಬೇರೆ ಒಂದ್ ಸಮಸ್ಯೆ ಬಂದ್ರೆ ಹೇಗೋ ನಿಭಾಯಿಸ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ ಕೇಳು, ಪಲ್ಲವಿ ಲೈಫು ನಿನ್ನ ಮೇಲೆ ನಿಂತಿದೆ ಅನ್ನೋ ಯೋಚನೆಯಿಂದ ಹೊರಗ್ ಬಾ. ಅವಾಗ ಈ ಒದ್ದಾಟ ಈ ತಳಮಳ ಯಾವ್ದು ಇರಲ್ಲ. ಅದ್ ಹಾಗಲ್ಲ ತರುಣ. ನೋಡೋರಾಗು, ಮೊದಲು ನೀನ್ ಸತ್ಯನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರು ಏನೂ ತರುಣ್